ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ ಭಾಗ 117ರ ಪ್ರೊಮೋ. ಅಂದು ಸನ್ನಿಧಿ ಕಾಲೇಜ್ನಿಂದ ಬರುವಾಗ ವೇದಾಂತ್ ಮನೆಯಲ್ಲಿಯೇ ಇದ್ದ. ಅವಳು ತಮ್ಮ ಬೆಡ್ರೂಮ್ಗೆ ಬರುವವರೆಗೂ ಅವಳಿಗೆ ಅವನು ಮನೆಯಲ್ಲೇ ಇದ್ದಾನೆಂದು ಗೊತ್ತೇ ಆಗಿರಲಿಲ್ಲ. ಅವಳು ಬೆಡ್ರೂಮ್ ಪ್ರವೇಶಿಸುತ್ತಿದ್ದಂತೆಯೇ ಅವನ ಬೆನ್ನು ಕಂಡಾಗ ಅವಳು ತುಸು ಉದ್ವಿಗ್ನಗೊಂಡಿದ್ದಳು. ಅವನು ಬೆಡ್ ಮೇಲೆ ತನ್ನ ಬಟ್ಟೆಗಳನ್ನೆಲ್ಲ ಹರಡಿಕೊಂಡು ಕುಳಿತಿದ್ದ. ಅವನ ಕೂದಲು ಅಸ್ತವ್ಯಸ್ತವಾಗಿತ್ತು. ಹಣೆಯ ಇಕ್ಕೆಲದಲ್ಲಿ ನವಿರಾದ ಬೆವರಿನ ಹನಿಗಳು ಸಾಲುಗಟ್ಟಿ ನಿಂತಿದ್ದವು. ಇಷ್ಟು ಹೊತ್ತಿನಲ್ಲಿ ಅವನನ್ನು ಇಲ್ಲಿ ಕಂಡು ಅವಳಿಗೆ ಆಶ್ಚರ್ಯವೇ ಆಗಿತ್ತು. ಅವನು ಬೆಡ್ರೂಮಲ್ಲಿ ನೀಟಾಗಿ ಇಸ್ತ್ರಿ ಮಾಡಿದ ತನ್ನ ಬಟ್ಟೆಗಳನ್ನು ಜೋಡಿಸುತ್ತಿರುವುದನ್ನು ಕಂಡು ಅವಳಿಗೆ ಇನ್ನಿಲ್ಲದ ಆಶ್ಚರ್ಯವಾಗಿತ್ತು. ಇದು ಅವನು ಎಲ್ಲಿಗೋ ಹೊರಡುವ ಮುನ್ಸೂಚನೆ ಎನಿಸಿತು ಸನ್ನಿಧಿಗೆ. ತನ್ನ ಬಳಿ ಹೇಳದೆ ಎಲ್ಲಿಗೆ ಹೊರಡುತ್ತಿದ್ದಾನೆ? ಬಟ್ಟೆ ಹರಡಿರುವುದು ನೋಡಿದರೆ ಒಂದು ವಾರ ಎಲ್ಲಿಗೋ ಪ್ರಯಾಣ ಬೆಳೆಸುವಂತೆ ಕಾಣಿಸುತ್ತದೆ. ಅದನ್ನು ಕಂಡು ಅವಳು ತುಸು ಅಸಮಾಧಾನಗೊಂಡಳು. ವೇದಾಂತ್, ಇವತ್ತು ನೀನು ನನ್ನ ಪಿಕ್ ಮಾಡೋಕೆ ಬರ್ತೀಯಾ ಅಂದ್ಕೊಂಡಿದ್ದೆ. ನಿನ್ನ ಕಾರು ಕಂಡಾಗ ನಂಗೆಷ್ಟು ಖುಷಿಯಾಗಿತ್ತು ಗೊತ್ತಾ? ನೀನೇ ಬಂದಿದ್ದೀಯಾ ಅಂದ್ಕೊಂಡಿದ್ದೆ. ಆದರೆ ಒಳಗಿದ್ದಿದ್ದು ಡ್ರೈವರ್. ಏನು ಕತೆ ನಿಂದು? ಒಂದು ಫೋನ್ ಕಾಲ್ ಇಲ್ಲ, ಮೆಸೇಜ್ ಅಂತೂ ಇಲ್ವೇ ಇಲ್ಲ. ನಿಂಗೆ ಇವತ್ತು ಅಂತಹ ರಾಜಕಾರ್ಯ ಏನಿತ್ತು? ಅವನಿಂದ ಉತ್ತರ ಬರಲಿಲ್ಲ. ಅವನು ತನ್ನ ಕೆಲಸದಲ್ಲಿ ಮಗ್ನನಾಗಿದ್ದವನು. ತಲೆ ಮೇಲೆತ್ತಿ ಅವಳತ್ತ ನೋಡಿದವನು. ಅವಳ ಸ್ವರ ಕೇಳುತ್ತಲೇ ಅವಳತ್ತ ಧಾವಿಸಿ ಬಂದು ಅವಳನ್ನು ಬಿಗಿದಪ್ಪಿಕೊಂಡ. ಆವೇಶದಿಂದ ಅವಳನ್ನು ಮುದ್ದಿಸಿದ. ಐ ಆಮ್ ಸಾರಿ ಚಿನ್ನ, ನನ್ನನ್ನು ಕ್ಷಮಿಸಿಬಿಡು. ನಾನು ನಿನ್ನ ಪಿಕ್ ಮಾಡೋಕೆ ಬರಬೇಕು ಅಂದ್ಕೊಂಡಿದ್ದೆ. ಆದರೆ ಏನು ಮಾಡಲಿ, ತುಂಬ ಅರ್ಜೆಂಟ್ ಕೆಲಸ ಬಂತು. ಅದಕ್ಕೆ ಬರೋದಕ್ಕೆ ಆಗಲಿಲ್ಲ. ಅವಳ ಬಳಿ ಕ್ಷಮೆಯಾಚಿಸಿ ಅವಳನ್ನು ಸಮಾಧಾನಪಡಿಸಲು ನೋಡುತ್ತಿದ್ದ ವೇದಾಂತ್, ನಾನು ನಿನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನೀನು ಮನೆಯಲ್ಲಿ ಇದ್ಕೊಂಡು ನನ್ನ ಪಿಕ್ ಮಾಡೋಕೆ ಬಂದಿಲ್ಲ. ಮಾತ್ರ ಅಲ್ಲ, ಬೆಳಗಿನಿಂದ ನಾನು ಮಾಡಿರೋ ಕಾಲ್ಗೂ ಉತ್ತರನೇ ಇಲ್ಲ ನಿನ್ನ ಕಡೆಯಿಂದ. ನಿನ್ನ ಇಂದಿನ ವರ್ತನೆ ನೋಡಿದರೆ ಯಾಕೋ ನನ್ನ ಹತ್ರ ಮಾತಾಡೋಕೆ ಮನಸ್ಸಿಲ್ಲ ಅಂದ್ಕೊಂಡೆ. ಬೆಳಿಗ್ಗೆ ಕಾಲೇಜ್ಗೆ ಡ್ರಾಪ್ ಮಾಡೋ ತನಕನೂ ಸರಿಯಾಗಿಯೇ ಇದ್ದೆ ನೀನು. ಆಮೇಲೆ ಏನಾಯಿತು ನಿಂಗೆ? ಯಾಕೆ ಇವತ್ತು ವಿಚಿತ್ರವಾಗಿ ವರ್ತಿಸ್ತಾ ಇದ್ದೀಯಾ? ನಿಂಗೆ ನನ್ನ ಮೇಲೆ ಕೋಪನಾ? ಡ್ರೈವರ್ನ ಯಾಕೆ ಕಳಿಸಿದೆ? ನಂಗದು ಒಂಚೂರು ಇಷ್ಟನೇ ಆಗಿಲ್ಲ. ಅವಳು ತುಂಬ ನೊಂದುಕೊಂಡು ಹೇಳಿದಳು. ಅವಳ ಕಣ್ಣುಗಳು ಆಗಲೇ ತುಂಬಲಾರಂಭಿಸಿತ್ತು. ವೇದಾಂತ್ ಅವಳನ್ನು ಬಿಗಿದಪ್ಪಿಕೊಂಡು ಅವಳ ನೆತ್ತಿಯ ಮೇಲೆ ಮುತ್ತನ್ನಿತ್ತ. ಹಾಗಾದರೆ ವೇದಾಂತ್ ಎಲ್ಲಿಗೆ ಹೊರಡಲು ತಯಾರಿ ನಡೆಸುತ್ತಿದ್ದಾನೆ? ಅವನು ತನ್ನೊಬ್ಬಳನ್ನೇ ಬಿಟ್ಟು ಹೋಗುತ್ತಿರುವುದು ಸನ್ನಿಧಿಗೆ ಸಹಿಸಲಾಗುತ್ತಿಲ್ಲ. ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.